ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲ್ ಯಾರು ಟಾಟಾ ಎಸಿ ಹುಡುಕ್ತಿದ್ರೆ ಒಂದು ಕಡಿಮೆ ಬಜೆಟಲ್ಲಿ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ HT, ಅದರಲ್ಲೂ ಟಾಟಾ ಎಸಿಯಲ್ಲಿ HT ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಲೇಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ವಾಟ್ಸಪ್ ನಂಬರ್ ಬೇಕು ಗಾಡಿ ಫೋಟೋಸ್ ಕಳ್ಸೋಕಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಅದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವ್ರ ತಿಳಿಸಿದರೆ ಅವ್ರು ಏನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಅದು ಟಾಟಾ ಎಸ್ ಸರ್ HT ಓಕೆ. ಎಷ್ಟು ಮಾಡಲಿ ಸರ್ ಅದು? 2014 ಸರ್. 2014 ಮಾಡಲು. ಓನರ್ ಎಷ್ಟು ಜನ? ಓನರ್ ನಾವು 4ನೇದವ್ರು. 4 ಜನ ಆಗಿದ್ದಾರೆ ಈಗ? ಹಾಂ ಸರ್, ನಾನೇ 4ನೇದವನು. ಓಕೆ. ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? ಕಿಲೋಮೀಟ್ರು 1 ಲಕ್ಷ ಚಿಲ್ಲರೆ ಹೊಡಿದೀನಿ ಸರ್. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ? FC ಇನ್ಸೂರೆನ್ಸ್ ಎಲ್ಲ? ಇಲ್ಲ ಸರ್, ಮಾಡಿಸ್ಬೇಕು. ಎಲ್ಲ ಡ್ಯೂ ಆಗಿದಾವ? ಹಾಂ, ಡ್ಯೂ ಇದಾವೆ, ಅದೇ ಮಾಡಿಸ್ತಿದ್ದೀವಿ. ಓಕೆ. ಈಗ ಡಾಕ್ಯುಮೆಂಟ್ಸ್ ನೀವೇ ರೆಡಿ ಮಾಡಿ ಕೊಡ್ತೀರಾ ಅಥವಾ ಏನೋ ತೊಗೊಂಡು ಮಾಡಿಸ್ಕೊಬೋದಾ? ಇಲ್ಲ, ತಗೊಳ್ಳೋರು ನಾವು ರೆಡಿ ಮಾಡಿ ಕೊಡ್ತೀವಿ. ಏನಾದ್ರೆ ತಗೊಳ್ಳೋರಿದ್ರೆ ಅದು ರೇಟ್ ಅದಕ್ಕೆ ಇರುತ್ತಲ್ಲ. ಓಕೆ. ಹೆಚ್ಚು ಕಮ್ಮಿ ಆಗುತ್ತೆ? ಹಾಂ, ಹೆಚ್ಚು ಕಮ್ಮಿ ಆಗುತ್ತೆ. ಟೈರ್ಗಳೆಲ್ಲ ಹೆಂಗಿದಾವೆ ಮುಂದೆ ಹಿಂದೆ? ಟೈರ್ 4 ಮುಂದ್ಗಡೆ 100% ಇವೆ, ಹಿಂದ್ಗಡೆ 80% ಇವೆ ಸರ್. ಓಕೆ. ಬಾಡಿ ಎಲ್ಲ ರೀಪೇಂಟ್ ಆಗಿದೆಯಾ ಏನೋ ಎಲ್ಲ ಒರಿಜಿನಲ್ ಪೇಂಟಲ್ಲಿ ಇದೆಯಾ? ಬಾಡಿ ಎಲ್ಲ ಸರ್ ಹೊಸದು ಮಾಡಿದ್ವಿ ಸರ್ ಬಾಡಿ. ಓಕೆ. ಕ್ಯಾಬಿನ್ ಮುಂದೆ ಎಲ್ಲ ಒರಿಜಿನಲ್ ಇದೆಯಾ? ಹಾಂ, ಎಲ್ಲ ಮುಂದ್ಗಡೆ ಎಲ್ಲ ಒರಿಜಿನಲ್ ಇದೆ. ಹಿಂದಿನ ಬಾಡಿ ಎಲ್ಲ ಗ್ಯಾಲ್ವಿನಲ್ಲಿ ಮಾಡಿದ್ದು. ಓಕೆ. ಈಗ ಇಂಜಿನ್ ಎಲ್ಲ ಕಂಡೀಷನ್ ಹೆಂಗಿದೆ? ಫುಲ್ ಕಂಡೀಷನ್ ಸರ್. ಇಂಜಿನ್ ಏನು ಸಮಸ್ಯೆ ಇಲ್ಲ? ಏನೂ ಇಲ್ಲ ಸರ್, ಎಲ್ಲ ಫುಲ್ ಕಂಡೀಷನ್, ಗ್ಯಾರಂಟಿ ಇದೆ. ಓಕೆ. ನೋಡಿಕೊಂಡು ಹೊಡೆದು ತೊಗೊಂಡು ಹೋಗ್ಬೇಕು ಅವ್ರು. ಹಾಂ. ಗಾಡಿ ಮೇಲೆ ಲೋನ್ ಏನಾದರೂ ಹಾಕ್ಸಿದ್ರಾ ಸರ್? ಲೋನು ಒಂದು ಜಾಸ್ತಿ ಇಲ್ಲ ಸರ್, ಒಂದು 10,000 ಇದೆ ಅಷ್ಟು. ನಾನು ತುಂಬಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ. ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಕೊಡು ಅಂದರೆ ಕೊಡ್ತೀನಿ. ಓಕೆ. ತಗೊಳ್ಳೋರಿಗೆ ನೀವೇ ಬೇಕಾದ್ರೆ ಕ್ಲಿಯರ್ ಮಾಡಿಕೊಡ್ತೀರಾ, ಇಲ್ಲಾಂದರೆ ಕ್ಲಿಯರ್ ಮಾಡಿದ್ಮೇಲೆ ಅದು ಡಾಕ್ಯುಮೆಂಟ್ಸ್ ಅವರು ರನ್ನಿಂಗ್ ಆರು ಮಾಡಿಸ್ಕೊಬೋದು, ಇಲ್ಲ ನೀವಾರು ಮಾಡಿಸ್ಕೊಡ್ತೀರಾ? ಹಾಂ, ಮಾಡಿಸ್ಕೊಡ್ತೀವಿ ಸರ್. ಓಕೆ. ಇವಾಗ ಗಾಡಿ ರೆಕಾರ್ಡ್ಸ್ ಅಂದರೆ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹಾಂ, ಎಲ್ಲ ಇದಾವೆ ಸರ್ ಒರಿಜಿನಲ್. ಓಕೆ. ಎಲ್ಲಿರೋ ಸರ್ ಗಾಡಿದು? ಹತ್ತನಿ ಸರ್, ಹತ್ತನಿ, ಬೆಳಗಾವಿ ಡಿಸ್ಟ್ರಿಕ್ಟ್, ಹತ್ತನಿ ತಾಲೂಕು. ಬೆಳಗಾಂ ಡಿಸ್ಟಿಕ್ಕು, ಹತ್ತನಿ. ಹಾಂ ಸರ್. ಓಕೆ ಸರ್. ಏನು ಹೇಳ್ತೀರಾ ಗಾಡಿಗೆ ರೇಟು? 2.80 ಹೇಳ್ತೀವಿ ಸರ್. 2,80,000? ಹಾಂ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ನೀವೇ ಮಾಡಿಸ್ಕೊಡ್ತೀರಾ? ಹಾಂ ಸರ್, ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. 2.80 ಕೊಟ್ಟರೆ ನಾವೇ ಮಾಡಿಸ್ಕೊಡ್ತೀವಿ ಸರ್. ಹಾಂ. ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗುತ್ತಾ? ಹಾಂ, ಇಲ್ಲ ಅವರೇ ಮಾಡಿಸ್ಕೋಬೇಕಂದ್ರೆ ಅದು ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ. ಈಗ ನೀವು ಹೇಳಿರೋ ರೇಟಲ್ಲಿ ಏನು ಕಡಿಮೆ ಆಗುತ್ತಾ, ಅದೇನು ಫಿಕ್ಸ್ ಇರುತ್ತಾ ಸರ್? ಇಲ್ಲ ಸರ್, ಒಂದು 5,000 ಕಮ್ಮಿ ಮಾಡ್ಬೋದು ಸರ್. ನೋಡಿ ಕಮ್ಮಿ ಮಾಡಿ. 5-10 ಅಂದರೆ ಕಮ್ಮಿ ಯಾವುದು ಸೇಲ್ ಆಗಲ್ಲ? ಇಲ್ಲ, ಗಾಡಿ ಫುಲ್ ಕಂಡೀಷನ್ ಇದೆ ಸರ್, ಏನೋ 1 ರೂಪಾಯಿ ಹಾಕಲ್ಲ ಅವರು. ಈಗ ಏನು ಹೋಯ್ತಾರಲ್ಲ, ಹಾಂ, ನಾವು ತೊಗೊಂಡು ಯೂಸೇ ಮಾಡಿಲ್ಲ ಸರ್ ಅದು. ಓಕೆ. ಅಲ್ಲ, ನೀವು ಯೂಸ್ ಮಾಡಲಿ ಬಿಡಲಿ ಅದು ಪ್ರಶ್ನೆ ಬರಲ್ಲ, ಮಾಡಲು ಹೋಗುತ್ತೆ. ಮತ್ತು ಓನರ್ ಜಾಸ್ತಿ ಆಗಿದ್ದಾರೆ? ಓನರ್ ಆಗಿದ್ದಾರೆ ಸರ್, ಕರೆ ಗಾಡಿ ಫುಲ್ ಕಂಡೀಷನ್ ಸರ್. ಗಾಡಿ ಎಲ್ಲ ಇಂಜಿನ್ ಹೊಸದು ಹಾಕಿದ್ದು ಅದಕ್ಕೆ. ಸರಿ ಬಿಡಿ, ಆಯಿತು. ಈಗ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೆ ಸರ್ ನಂಬರು. ಸರಿ ಸರ್, ಓಕೆ.